ನಮಸ್ಕಾರ ಇಡೀ ಕರ್ನಾಟಕ ಜನತೆಯವರಿಗೆ ಈ ವಿಡಿಯೋದಲ್ಲಿ ಬೇರೆ ಬೇರೆ ಗೌರ್ಮೆಂಟ್ ಮುಖಾಂತರ ಜಾಬ್ ಬಂದಿದ್ದಾವೆ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ. ಓಕೆ, ಫಸ್ಟ್ ಆಫ್ ಆಲ್ ನೀವು ನೋಡ್ತಾ ಇರ್ಬೋದು ಇಂಡಿಯನ್ ರೈಲ್ವೇಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಮುಖಾಂತರ. ಸೊ ಇಲ್ಲಿ ಏನಪ್ಪ ಅಂದರೆ ಅಸಿಸ್ಟೆಂಟ್ ಲೋಕೋ ಪೈಲಟನ್ನು ತಗೋತಾ ಇದ್ದಾರೆ. ಓಕೆ, ಓಪನಿಂಗ್ ಡೇಟು ನಿಮಗೆ ಸ್ವಲ್ಪ ಲೇಟ್ ಆಗಿದೆ, ಅಂದರೆ ಮೇ 15ನೇ ತಾರೀಕು ಮುಖಾಂತರ ಚಾಲೂ ಆಗುತ್ತೆ, ಕ್ಲೋಸಿಂಗ್ ನಿಮಗೆ 14ನೇ ತಾರೀಕು ಜೂನಿಗೆ ಕ್ಲೋಸ್ ಅಪ್ ಆಗುತ್ತೆ. ಆಯಿತಾ, ಇಲ್ಲಿ ಏಜ್ ಬಂದುಬಿಟ್ಟು 18 ವರ್ಷದಿಂದ 30 ವರ್ಷ ಇದ್ದರೆ ಸಾಕು. ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 11,127. ಓಕೆ, ಸೊ ಪೇ ಲೆವೆಲ್ ನಿಮಗೆ 2 ಇರುತ್ತೆ. ಆಮೇಲೆ ಇನಿಷಿಯಲ್ ಪೇ ನಿಮಗೆ 19,900 ಇರುತ್ತೆ. ಆಯಿತಾ, ಸೊ ಇಲ್ಲಿ ಕೂಡ ಬೆಂಗಳೂರಲ್ಲಿ ಆಗಿರ್ಬೋದು, ಬೇರೆ ಬೇರೆ ಪ್ಯಾನ್ ಇಂಡಿಯಾ ಮುಖಾಂತರ ರೆಕ್ರೂಟ್ಮೆಂಟ್ ಆಗುತ್ತೆ. ನೆಕ್ಸ್ಟು ಸೆಕೆಂಡ್ ಬಂದುಬಿಟ್ಟು ನೀವಿಲ್ಲಿ ನೋಡ್ತಾ ಇರ್ಬೋದು, ಸೊ ಆಫೀಸ್ ಆಫ್ ಡೈರೆಕ್ಟರ್ ಜನರಲ್ ಅಂತ ಇದೆ. ಸೊ ಇಲ್ಲಿ ಏನಪ್ಪ ಅಂದರೆ ಯೂಶಲಿ ಯಾರ್ದು ಹೈಟ್ ಚೆನ್ನಾಗಿದೆ, ಓಕೆ 167, ಸೊ ಯೂಶಲಿ ಫಾರ್ ಜನರಲ್ದವರಿಗೆ. ಆಯಿತಾ, ಸೊ ಅಂಥವ್ರೆ ನೀವು ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಸೊ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಯಾಕಂದರೆ ಇಲ್ಲೇನಾಗುತ್ತಪ್ಪ ಅಂದರೆ ಫಿಸಿಕಲ್ ನೀವು ಸ್ಟ್ರಾಂಗ್ ಆಗಿದ್ದರೆ ಆರಾಮ್ಸೆ ನೀವು ಅದನ್ನು ಕ್ರ್ಯಾಕ್ ಮಾಡ್ಕೋಬಹುದು. ಆಯಿತಾ, ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಬಂದುಬಿಟ್ಟು ಇಂಡಿಯನ್ ನೇವಿ ಇನ್ವೈಟ್ಸ್ ಅಂತ ಕೊಟ್ಟಿದ್ದಾರೆ, ಅನ್ಮ್ಯಾರಿಡ್ ಮೇಲ್ ಆ್ಯಸ್ ವೆಲ್ ಆಸ್ ಫೀಮೇಲ್ದವ್ರಿಗೆ. ಸೊ ಇದು ಕೂಡ ಯಾರು ಫಿಸಿಕಲಿ ಫಿಟ್ ಚೆನ್ನಾಗಿದ್ದೀರಾ, ಹೈಟ್ ಆಗಿರ್ಬೋದು, ಇಲ್ಲಿ ಬೇಸ್ ನಿಮಗೆ ಸೆಕೆಂಡ್ PUC ಆಧಾರ ಮೇಲೆ ಸೈನ್ಸ್ ಆಗಿರ್ಬೋದು, ಅದ್ರ ಮೇಲೆ ನಿಮಗೆ ಒಂದು ಒಳ್ಳೆ ಒಂದು ಕ್ವಶನ್ಸ್ ಇರುತ್ತೆ, ಆರಾಮ್ಸೆ ನೀವು ಕ್ರ್ಯಾಕ್ ಮಾಡಿಬಿಟ್ಟು ಇದಕ್ಕೆ ಜಾಯ್ನಿಂಗ್ ಆಗ್ಬೋದು. ಓಕೆ, ಅಗ್ನಿವೇರ್ ಆಗಿರ್ಬೋದು. ಆಮೇಲೆ ಇಲ್ಲಿ ನಿಮ್ಗೆ ಪೇ ಸ್ಕೇಲ್ ಬಗ್ಗೆ ಏನು ವರಿ ಇಲ್ಲ, 4 ಇಯರ್ಸ್ ಮಟ್ಟ ಆರಾಮ್ಸೆ ನಿಮ್ಗೆ ಪೇ ಸ್ಕೇಲ್ ಇರುತ್ತೆ. ಸೊ ಇನ್ನೇನಾದ್ರು ಸಂದೇಹಗಳಿದ್ದರೆ ನಂಗೆ ತಪ್ಪದೇ ಒಂದು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಅದೇ ರೀತಿ ನಮ್ಮ ಒಂದು ವಾಟ್ಸಪ್ ನಂಬರ್ ಇದೆ 7892575507 ಅಂತ. ಸೊ ಇನ್ನೂ ಕೂಡ ಸಾಕಷ್ಟು ಜಾಬ್ಸ್ ಬರ್ತಾನೆ ಇರುತ್ತೆ, ಬರೀ ಇವಷ್ಟೇ ಜಾಬ್ ಅಂತಲ್ಲ, ಆದಷ್ಟು ಬೇಗನೆ ಬೇರೆ ಬೇರೆ ಗೌರ್ಮೆಂಟ್ ಮುಖಾಂತರ ಇತ್ತೀಚೆಗಷ್ಟೇ 57,000 ಹುದ್ದೆಗಳು ಬರುತ್ತೆ ಅಂತ ಹೇಳಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ನೋಡೋಣ, ಬಂದ ತಕ್ಷಣ ಅಪ್ಡೇಟ್ ಮಾಡ್ತೀನಿ. ಆದರೆ ಯಾರು ಕೂಡ ಹೋಪನ್ನು ನಿಮ್ಮ ಒಂದು ಧೈರ್ಯ ಆಗಿರ್ಬೋದು, ಓಕೆ, ಕೆಲವೊಂದು ಛಲ ಇರುತ್ತೆ, ಅದನ್ನು ಬಿಡ್ಲಿಕ್ಕೆ ಹೋಗಬೇಡಿ. ಬೇರೆ ಬೇರೆ ಗೌರ್ಮೆಂಟ್ ಎಕ್ಸಾಮಿನೇಷನ್ ಟ್ರೈ ಮಾಡ್ತಾನೆ ಇರ್ರಿ. ಅದೇ ರೀತಿ ಎಕ್ಸಾಮಿನೇಷನ್ ಕೆಲವೊಂದು ಭಾಳ ಜನ ಏನು ಮಾಡ್ತಾರೆ ಸರ್, ಎಕ್ಸಾಮಿನೇಷನ್ ಬೇಡ ಸರ್, ಡೈರೆಕ್ಟ್ ನಮಗೆ ಜಾಬ್ ಹೇಳ್ಕೊಡಿ ಅಂತ ಭಾಳ ಜನ ಹೇಳ್ತಾರೆ. ಯಾಕಂದರೆ ಎಕ್ಸಾಮಿನೇಷನ್ ಬರೀಬೇಕಾದ್ರೆ ಸಾಕಷ್ಟು ವಿದ್ಯಾರ್ಥಿ ಕಾಂಪಿಟೇಷನ್ ಇರುತ್ತೆ, ಅಲ್ಲಿ ಸ್ವಲ್ಪ ಸಕ್ಸಸ್ ರೇಟ್ ಕಡಿಮೆ ಇರುತ್ತೆ. ಓಕೆ, ಬಟ್ ಸ್ಟಿಲ್ ನಿಮ್ಮ ಒಂದು ಡಿಸಿಪ್ಲಿನ್ ಆಗಿರ್ಬೋದು, ಆನೆಸ್ಟ್ ಆಗಿರ್ಬೋದು, ಕಾನ್ಫಿಡೆನ್ಸ್, ಅದೇ ರೀತಿಯಾಗಿ ಹಾರ್ಡ್ ವರ್ಕ್ ಮಾತ್ರ ಬಿಡಲೇಬಾರ್ದು. ಓಕೆ, ಅಂದಾಗ ಮಾತ್ರ ಒಳ್ಳೆ ಒಂದು ಜಾಬಿಗೆ ನೀವು ಹೋಗ್ಬೋದು ಅಂತ ಹೇಳ್ತಾ, ಆದಷ್ಟು ಬೇಗನೆ ಇದಷ್ಟೇ ಜಾಬ್ ಅಂತಲ್ಲ, ಡಿಗ್ರಿ ಬೇಸಿಸ್ ಮೇಲೆ ನೀವು ಯಾವುದು ಒಂದು ಕ್ವಾಲಿಫಿಕೇಷನ್ ಹೊಂದಿದ್ದೀರಾ, 10th ಮಾಡಿದಿರೋ, ಸೆಕೆಂಡ್ PUC ಮಾಡಿದಿರೋ, ಡಿಗ್ರಿ ಮಾಡಿದಿರೋ ಅಥವಾ ಪೋಸ್ಟ್ ಗ್ರಾಜುಯೇಟ್ ಮಾಡಿದಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಆದಷ್ಟು ಬೇಗನೆ ಮುಂದೆ ಬೆಟ್ ಆಗೋಣಂತೆ. ಸೊ ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಎಲ್ಲರೂ ಕೂಡ ಮತ್ತೊಮ್ಮೆ ಯುಗಾದಿ ಹಬ್ಬದ, ಅದೇ ರೀತಿಯಾಗಿ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು.